ಇಷ್ಟೇ ಟೈಮ್ ಕೊಡ್ತೀರಾ ಅಂತ ಯೋಚನೆ ಮಾಡಿ ಆ ಟಾಸ್ಕ್ ಪಕ್ಕದಲ್ಲಿ ಇಷ್ಟೇ ಟೈಮ್ನ ಬರ್ದಿಡಿ. ನಿಮಗೆ ಅನ್ಸುತ್ತೆ ಯಾಕೆ ಹಿಂಗೆ ಅಂತ. ನೀವು ಅರ್ಜೆನ್ಸಿನ ಕ್ರಿಯೇಟ್ ಮಾಡಬೇಕು. ಈಗ ಒಂದು ವರ್ಕ್ನ ನೀವು 10 ನಿಮಿಷದಲ್ಲಿ ಮುಗಿಸ್ತೀರಾ ಅಂದ್ರೆ ಆ ವರ್ಕ್ನ 5 ನಿಮಿಷದಲ್ಲಿ ಮುಗಿಸೋಕೆ ಪ್ರಯತ್ನ ಪಡಬೇಕು. ಇಲಾನ್ ಮಸ್ಕ್ ಹೇಳೋ ಹಾಗೆ ನೀವು ಎಷ್ಟು ಟೈಮ್ ಕೊಡ್ತೀರಾ ಅಷ್ಟೇ ಟೈಮಲ್ಲಿ ಆ ಕೆಲಸ ಮುಗಿಯುತ್ತಂತೆ. ನೀವು ಏನಾದರೂ ಓದೋಕ್ಕೆ 1 ಮಂತ್ ಇದೆ, 1 ಮಂತ್ ಓದೋಣ ಅನ್ಕೊಂಡಿದ್ರು 1 ಮಂತಲ್ಲಿ ಮುಗಿಸ್ತೀರಾ 1 ಮಂತ್ ಅಂತೀರಾ. ಒಂದೇ ವೀಕ್ ಇರೋದು, 1 ವೀಕಲ್ಲಿ ಇಡೀ ಪೋರ್ಷನ್ ಮುಗಿಸ್ಬೇಕು ಅಂದ್ರೆ 1 ವೀಕಲ್ಲಿ ಪೋರ್ಷನ್ ಮುಗಿಸ್ತೀರಾ. ಫಾರ್ ಎಕ್ಸಾಂಪಲ್ ಬ್ಯಾಕ್ ಬೆಂಚರ್ಸ್ ಏನು ಓದಿರಲ್ಲ, ಆದರೆ ಎಕ್ಸಾಮ್ ಟೈಮಲ್ಲಿ ರಾತ್ರಿ ಕೂತ್ಕೊಂಡು ಓದ್ತಾರೆ, ಇಡೀ ಪೋರ್ಷನ್ ಒಂದೇ ಸತಿ ಮುಗಿಸ್ತಾರೆ. ಹಿಂಗೆ ನಾನು ವಿಡಿಯೋದಲ್ಲಿ ಹೇಳಿರೋ ಹಾಗೆ ಅವರು ತಮ್ಮ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ನ ಓದೋದು, ಆಮೇಲೆ ಯೂಟ್ಯೂಬಲ್ಲಿ ಲೆಕ್ಚರ್ಸ್ನ ಕೇಳಿ ಪಾಯಿಂಟ್ಸ್ ಮಾಡ್ಕೊಳೋದು, ಆ ಪಾಯಿಂಟ್ಸ್ನ ಓದ್ಬಿಟ್ಟು ತಮ್ಮದೇ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ. ಆ ರೀತಿ ನೀವು ನಿಮ್ಮ ಟು ಡೂ ಲಿಸ್ಟಲ್ಲೂ ಅರ್ಜೆನ್ಸಿನ ಕ್ರಿಯೇಟ್ ಮಾಡಬೇಕು, ಟೈಮ್ನ ಫಿಕ್ಸ್ ಮಾಡಬೇಕು.